ರೈತನಿಗೆ ಬೆದರಿಕೆ, ಜಾತಿ ನಿಂದನೆಯ ಆರೋಪ. ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆರೆ ಮಣ್ಣು ತೆಗಿತಾ ಇದ್ದಂತ ರೈತನಿಗೆ ನಿಂದಿಸಿರುವಂತ ಆರೋಪ. ಈ ಕಾರಣಕ್ಕೋಸ್ಕರ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಶಾಸಕ ಬಿಪಿ ಹರೀಶ್ ಅವರು, ಹರಿಹರದ ಶಾಸಕರು, ಅವರ ವಿರುದ್ಧ ಎಫ್ಐಆರ್. ಮೊನ್ನೆ ನೋಡ್ತಾ ಇದ್ವಲ್ಲ ಶೆಡ್ಲಘಟ್ಟದಲ್ಲಿ ಏನಾಯ್ತು ಅಂತ. ಅಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿಯ ಆಟಾಟೋಪ, ಕೊಬ್ಬು, ಆತನ ಮಾತುಗಳು ಮಿತಿ ಮೀರಿದ್ವು ನಗರಸಭೆ ಪೌರಾಯುಕ್ತೆ ಮೇಲೆ. ಈಗ ಶಾಸಕರ ಸರದಿ. ದಾವಣಗೆರೆ ತಾಲೂಕಿನ ಕಾಡಜ್ಜಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೆರೆಯ ಮಣ್ಣು ಅಕ್ರಮ ಸಾಗಾಟ ಅನ್ನುವಂತ ಆರೋಪ. ಕಾಡಜ್ಜಿ ಗ್ರಾಮಕ್ಕೆ ತೆರಳಿ ಆವಾಜನ್ನ ಹಾಕಿದ್ದಾರೆ ಎಂಎಲ್ಎ. ರೈತ ಕಾಂತರಾಜುಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕಲಾಗಿದೆಯಂತೆ. ಬಿಪಿ ಹರೀಶ್ ಮತ್ತು ಅವರ ಪುತ್ರ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾವಣಗೆರೆ ಡಿಸಿಆರ್ಇ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಿಸಿಆರ್ಇ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಜನವರಿ 12ರಂದು ನಡೆದಂತ ಘಟನೆಯ ಸಂಬಂಧ ಪ್ರಕರಣ ದಾಖಲಾಗಿದೆ. ರೈತ ಕಾಂತರಾಜು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಕಾಡಜ್ಜಿ ಬಳಿ ಕೃಷಿ ಇಲಾಖೆಗೆ ಸೇರಿದಂತ ಜಮೀನು ಅನಾಮಧೇಯರ ವಿರುದ್ಧ ದೂರನ್ನ ಕೊಟ್ಟಿದ್ರು ಕೃಷಿ ಅಧಿಕಾರಿ. ಜನವರಿ 12ರಂದು ಕಾಡಜ್ಜಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಶಾಸಕ ಹರೀಶ್. ಮಣ್ಣು ಸಾಗಿಸ್ತಾ ಇದ್ದಂತ ವಾಹನಗಳನ್ನ ತಡೆದಿದ್ದಾರೆ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಆರೋಪ. ಅಕ್ರಮ ಮಣ್ಣು ಸಾಗಣೆ ಬಗ್ಗೆ ಕೆಡಿಪಿ ಸಭೆಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು ಹರೀಶ್. ಅದೆಷ್ಟು ಹಾಕಿದ್ರಿ, ಇದೆಷ್ಟು ಗುಂಡಿ ಇದೆ ಲೆಕ್ಕ ಇರತ್ತಲ್ಲ, ಎಷ್ಟು ತಗೊಂಡಿದ್ರಿ, ಇದೆಷ್ಟಿದೆ, ನಾಳೆ ಯಾರು ಕೇಳಿ ಉತ್ತರ ಕೊಡ್ಬೇಕು ಅಂತ ಗೊತ್ತಿರ್ಲಿಲ್ವಾ? ಯಾರು ಹೇಳಿದ್ರು ಹೊಡ್ಸಕ್ಕೆ? ಏನಿಲ್ಲ, ಪೊಲೀಸ್ರಿಗೆ ಫೋನ್ ಮಾಡಿದ್ವಿ, ಯಾವ ಹೇಳ್ಯಾನ ಅಷ್ಟೇ, ನನಗೆ ಗೊತ್ತಿಲ್ಲದಲ್ಲ. ಪೊಲೀಸ್ರಿಗೆ ಹೇಳಿದ್ವಿ, ನಾವು ನಾಗರಿಕತೆ ಬರಕ್ಕೆ ಹೇಳಿದ್ವಿ, ಅವ್ರು ಗೆಸ್ ಮಾಡಿ ಹೇಳಿದ್ದಾರೆ ಅಷ್ಟೇ. ತಮ್ಮ ನಡೆ ನುಡಿ ಎಲ್ಲವೂ ಕೂಡ ಶಾಸಕರು ಅಂತ ಬಂದಂತ ಸಂದರ್ಭದಲ್ಲಿ, ಜನಪ್ರತಿನಿಧಿಗಳು ಅಂತ ಬಂದಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಾದರಿಯಾಗಿರಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದೀವಲ್ಲ, ಶಾಸಕರು ಸಚಿವರುಗಳು ಸೇರಿದಂತೆ ಯಾವ ರೀತಿಯ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ. ಎಲ್ಲೂ ಬಿಲ್ಲದ ನಾಲಿಗೆ ಏನು ಬೇಕಾದ್ರೂ ಮಾತನಾಡ್ತಾರೆ ಜನಪ್ರತಿನಿಧಿಗಳಿಂದ. ರೈತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಬಹುದಾ? ಶಾಸಕ ಅನ್ನುವಂಥ ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಾ? ಅಮಾಯಕ ರೈತರಿಗೆ ಅಶ್ಲೀಲ ಪದ ಬಳಸಿದ್ದಾದ್ರೂ ಯಾಕೆ? ನೀವು ಶಾಸಕರಲ್ವೇನ್ರಿ? ಕ್ರಮ ಕೈಗೊಳ್ಳಿಕ್ಕೆ ಕಾನೂನಿದೆ ಅಂತ ನೀವೇ ಹೇಳ್ತೀರಾ 100 ಸಲಿ. ನೀವೇನ್ ಮಾಡ್ತಿರೋದೀಗ? ಅಕ್ರಮ ನಡೆದಿದ್ರೆ ದೂರನ್ನ ಕೊಡ್ಬೋದಿತ್ತಲ್ವಾ? ತನ್ನ ಕ್ಷೇತ್ರ ಬಿಟ್ಟು ಬೇರೆಯವರ ಕ್ಷೇತ್ರಕ್ಕೆ ಹೋಗಿದ್ಯಾಕೆ? ಓಕೆ, ಪ್ರಶ್ನೆ ಮಾಡ್ತೀರಾ, ಎಲ್ಲಿ ನಿಂತ್ಕೊಂಡಾದ್ರೂ ಪ್ರಶ್ನೆ ಮಾಡ್ಬೋದು. ಈಗ ಬೇರೆ ಕ್ಷೇತ್ರದ ಶಾಸಕರಾಗಿದ್ದರೂ ಕೂಡ. ಆದ್ರೆ ನಿಂದಿಸುವ ಹಕ್ಕನ್ನ ಕೊಟ್ಟಿದ್ಯಾರು ನಿಮ್ಗೆ? ಬೇರೆಯವರ ಕ್ಷೇತ್ರಕ್ಕೆ ಹೋಗಿ ಆವಾಜನ್ನ ಹಾಕಿದ್ದಾರೆ. ಸ್ಥಳಕ್ಕೆ ಹೋದ್ರೂ ಕೂಡ ಏನಾಗಿದೆ ವಿಚಾರಿಸ್ಬೇಕಲ್ವಾ? ಏನಾಗ್ತಾ ಇದೆ, ಯಾರು ಎಲ್ಲಿಗೆ ತಗೊಂಡು ಹೋಗ್ತಾ ಇದಾರೆ ಮಣ್ಣನ್ನ ಅಂತ. ಏಕಾಏಕಿ ರೈತರ ಮೇಲೆ ದರ್ಪ ತೋರಿಸುತ್ತಾ ರೋಷಾವೇಶ, ಗಂಡಸ್ತನದ ಪ್ರಶ್ನೆ ಯಾಕೆ ಶಾಸಕರೇ? ಶಾಸಕರು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಗೌರವ ಕೊಟ್ಟಿರ್ತಾರೆ. ನೀವು ಶಾಸಕರಲ್ಲದೆ ಹೋಗಿ ಅಲ್ಲಿನ ನಾಯಕರನ್ನ ಅಥವಾ ಅಲ್ಲಿನ ಜನರನ್ನ ನೀವು ಮಾತನಾಡಿದ ರೀತಿಯಲ್ಲಿ ಮಾತನಾಡಿಸಿದ್ರೆ ಅಲ್ಲಿ ಕಥೆನೇ ಬೇರೆ ಆಗಿರೋದು. ಶಾಸಕ ಬಿಪಿ ಹರೀಶ್ ವಿರುದ್ಧ ಸಚಿವ ಮಲ್ಲಿಕಾರ್ಜುನ ಅವರು ಕಿಡಿಕಾರಿದ್ದಾರೆ. ಅವರ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಅವರಿಗೆ ಏನ್ ಕೆಲಸ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲೇ ಇವರಿಬ್ಬರಿಗೆ ಆಗಲ್ಲ, ಬಿಪಿ ಹರೀಶ್ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ ಅವರಿಗೆ. ಇಂಥ ಚಾನ್ಸ್ನ ಮಿಸ್ ಮಾಡ್ತಾರಾ ಮಲ್ಲಿಕಾರ್ಜುನ ಅವರು? ಏನೋ ಬೇಕಿರುತ್ತೆ ಹೋಗಿರ್ತಾರೆ ಅಂತ ಸಚಿವರು ಆರೋಪವನ್ನೇ ಮಾಡ್ತಾ ಇದ್ದಾರೆ ಬಿಪಿ ಹರೀಶ್ ಮೇಲೆ. ರೈತರು ಕೆರೆ ಮಣ್ಣನ್ನ ಹೂಳೆತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮಣ್ಣು ತಮ್ಮ ಜಮೀನಿಗೆ ಒಯ್ತಾ ಇದ್ದಾರೆ, ತಪ್ಪೇನು ಅಂತ ಕೇಳಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ, ರೈತರ ಪರವಾಗಿ ನಿಂತ್ಕೊಂಡಿದ್ದಾರೆ. ಸಚಿವರ ಮಾತಿಗೆ ಶಾಸಕ ಬಿಪಿ ಹರೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದು ಕೃಷಿ ಇಲಾಖೆಯ ಜಮೀನು ಅಂತ ಹೇಳ್ತಾ ಇದ್ದಾರೆ ಶಾಸಕರು. ಕೆರೆ ಅಲ್ಲ, ಕೃಷಿ ಇಲಾಖೆಯ ಜಮೀನು, ಅದಕ್ಕೆ ದೂರನ್ನ ಕೊಡಲಾಗಿದ್ದು ಅಂತ ಅವರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಅವರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿದೆ, ಈಗ ನಾನು ಬಂದ ಮೇಲೆ ಇವರು ರೈತರು ಎತ್ಕೊಂತದಾರಂತೆ, ಹೂಳು ಎತ್ಕೊಂತದಾರಂತೆ, ಹೊಲಗಳಿಗೆ ಹೊಡ್ಕೊಳಕ್ಕೆ ಅದು ಮಾಡ್ಕೊಳಕ್ಕೆ. ಅವ್ನ್ಯಾರ ಟ್ರಾನ್ಸ್ಪೋರ್ಟ್ರು ಒಂದೊಂದು ಡಿಸ್ಟೆನ್ಸ್ ಮೇಲೆ ಅವರು ಬಾಡಿಗೆ ಮಾತಾಡ್ಕೊಂಡು ಈ ಮತ್ತು ತೋಟಗಳಿಗೆ ಹೆಂಗೆ ಇರ್ಕೋಬೇಕು, ಇವ್ನಿಗೆ ಹಾಕ್ಬೇಕಲ್ಲಿ ಏನಾರ ಕೊಡ್ಬೇಕಂತ. ಏನು ಗ್ರಾಮಸ್ಥರು ಕೇಳಿದ್ರೆ
ಇದು ಶ್ರೀಮಂತರಿಗೋಸ್ಕರ ಅವರ ಆಸ್ತಿಯನ್ನು ಸಮದಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥದ್ದು. ಸುಮಾರು 4-5 ಸಾವಿರ ಲಾರಿಗಳಷ್ಟು ಆ ಒಂದು ಸ್ಥಳದಲ್ಲಿ ತುಂಬಿರ್ತಕ್ಕಂಥದ್ದು ಸಾಕ್ಷಿ ಇದೆ. ನಾನು ನೇರವಾಗಿ ಕೃಷಿ ಇಲಾಖೆಗೆ ಸೇರಿರ್ತಕ್ಕಂಥ ಅವರ ಒಂದು ಆವರಣದಲ್ಲಿ ಇವರು ಎತ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕಳ್ತನ ಮಾಡೋದು, ದೇಶದಲ್ಲಿ ಎಲ್ಲೇ ಕಳ್ತನ ಮಾಡಿದ್ರು ಕಳ್ಳ ಅಂತ ಹೇಳಲಿಕ್ಕೆ ಹರಿಹರ, ದಾವಣಗೆರೆ ಅಂತೇಳಿ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಪ್ರಶ್ನೆ ಮಾಡ್ಬೋದು. ಯಾಕೆ ಹರಿಹರ ಶಾಸಕ ಅವ್ರು ಯಾರ್ರಿ? ಅವ್ರು ಹೇಳಲಿ, ಅವ್ರು ಹೇಳಲಿ. ನಮ್ಮ ಕ್ಷೇತ್ರ ಅಲ್ಲ, ದೇಶದಾಗ ಎಲ್ಲೇ ಅನ್ಯಾಯ ಆದರೂ ಕೂಡ ಪ್ರತಿಭಟಿಸೋದು ಆ ಭಾರತೀಯನ ಒಂದು ಕರ್ತವ್ಯ ಅದು. ಹೌದು, ಅಧಿಕಾರಿಗಳಿಗೆ ಬೈತೀವಿ ರೀ, ಅಧಿಕಾರಿಗಳಿಗೆ ಬೈತೀವಿ. ನೋಡಿ ಅನ್ಯಾಯ ಭ್ರಷ್ಟಾಚಾರ ಇದ್ದಂಥ ಸಂದರ್ಭದಲ್ಲಿ, ಅತಿ ಅನ್ಯಾಯ ಕಂಡಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಮನುಷ್ಯಂಗೆ ರೋಷ ಬರುತ್ತೆ. ರೋಷ ಬರಲಿಲ್ಲ ಅಂದ್ರೆ ಅವ್ನು ಮನುಷ್ಯನೇ ಅಲ್ಲ, ಗಂಡಸೇ ಅಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಹರೀಶ್ ಅವರು ಬೇರೆ ಕ್ಷೇತ್ರಕ್ಕೆ ಹೋಗಿ ಪ್ರಶ್ನೆ ಮಾಡಿದ್ ತಪ್ಪಲ್ಲ, ತಪ್ಪಾಗ್ತಾ ಇದ್ರೆ ಅದನ್ನ ಪ್ರಶ್ನೆ ಮಾಡೋದು ಎಲ್ರಿಗೂ ಕೂಡ ಹಾಕಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಕೆಟ್ಟದಾಗಿ ನಿಂದಿಸಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಕೃಷಿ ಇಲಾಖೆಯ ಜಮೀನು, ಕೃಷಿ ಇಲಾಖೆ ಅಧಿಕಾರಿ ದೂರನ್ನ ಕೊಟ್ಟಿದ್ದಾರೆ. ಕೃಷಿ ಇಲಾಖೆಯವರಿಗೆ ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ಲಿಲ್ವಾ? ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಯಾರ್ದಾದ್ರೂ ಸಪೋರ್ಟ್ ಇಂದ ಅಲ್ಲಿ ಅಕ್ರಮ ಆಗ್ತಾ ಇತ್ತಾ? ಹರೀಶ್ ಅವ್ರು ಯಾಕೆ ಅಲ್ಲಿ ಹೋಗಿ ತರಾಟೆಗೆ ತೆಗೆದುಕೊಂಡಿದ್ದು? ಏನ್ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಎಸ್ ಪೃಥ್ವಿರಾಜ್, ಏನು ಕಳೆದ 2 ದಿನಗಳಿಂದ ಅಷ್ಟೇ 12ನೇ ತಾರೀಕು ಏನು ದಾವಣಗೆರೆ ತಾಲೂಕಿನ ಕಾಡಜ್ಜಿ ಗ್ರಾಮದಲ್ಲಿ ಏನು ಸಾಕಷ್ಟು ಲಾರಿಗಳು ಮಣ್ಣನ್ನು ತುಂಬಿಕೊಂಡು ಹೋಗ್ತಾ ಇದೆ ಅಂತೇಳಿ ಅಲ್ಲಿಯ ಸ್ಥಳೀಯರು ಕೆಲವರು ಅವ್ರಿಗೆ ಆತ್ಮೀಯರಾಗಿರ್ತಕ್ಕಂಥವ್ರು ಕೆಲವರು BP ಹರೀಶ್ ಅವರಿಗೆ ಒಂದು ಕರೆ ಮಾಡ್ತಾರೆ. ಅದಾದ ಬಳಿಕ ಏನು ಅವರು ಕೂಡ ಸ್ಥಳಕ್ಕೆ ಹೋಗಿ ಅಲ್ಲಿ ನೋಡ್ತಾರೆ. ಸಾಕಷ್ಟು ಏನು ಕೃಷಿ ಇಲಾಖೆಗೆ ಸೇರಿದಂತಹ ಜಮೀನಲ್ಲಿ ಮಣ್ಣನ್ನ ಸಾಗಾಟ ಮಾಡ್ತಾ ಇರೋದು ಕಂಡು ಬರುತ್ತೆ. ಅದಾದ ಕೆಲವೊಂದು ಲಾರಿಗಳಿರುತ್ತೆ, ತಡೆದಿರ್ತಾರೆ. ಅದಾದ ಬಳಿಕ ಏನು ಅಲ್ಲಿಂದನೇ ಏನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಈ ರೀತಿ ಕೆಲವೊಂದಿಷ್ಟು ಫೋಟೋಗಳನ್ನು ತೆಗೆದು ವಿಡಿಯೋಗಳನ್ನು ತೆಗೆದು ಅವ್ರ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹಾಕ್ತಾರೆ. ಇದ್ರ ವಿರುದ್ಧ ಕ್ರಮ ಆಗಬೇಕು, ದೂರನ್ನು ದಾಖಲು ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೋಗಿ ಮಧ್ಯಾಹ್ನ ಅವ್ರು ಬೆಳಗ್ಗೆ ಹೋಗಿರ್ತಾರೆ, ಮಧ್ಯಾಹ್ನ 2-3 ಗಂಟೆ ಆದ್ರೂ ಕೂಡ ಯಾವುದೇ ಒಂದು ಕ್ರಮ ಆಗಿರಲ್ಲ, ದೂರು ದಾಖಲು ಮಾಡಿರಲ್ಲ. ಹಾಗಾಗಿ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಶಾಸಕರು BP ಹರೀಶ್ ಅವರು ಆಕ್ರೋಶಭರಿತವಾಗಿ ಒಂದಿಷ್ಟು ಅವೇಚ ಶಬ್ದಗಳನ್ನೆಲ್ಲ ನಿಂದನೆ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಿದೆ. ಹೀಗಾಗಿ ಏನು ಅದಾದ ಬಳಿಕ ಏನು KDP ಸಭೆ ಇರುತ್ತೆ, ಮಧ್ಯಾಹ್ನ KDP ಸಭೆ ಕೂಡ ಬರ್ತಾರೆ. ಅದರಲ್ಲೂ ಕೂಡ ಧ್ವನಿ ಎತ್ತಾರೆ. ಈ ರೀತಿ ಒಂದು ಶ್ರೀಮಂತರು ಅವರ ಒಂದು ಜಮೀನನ್ನ ಸಮತಟ್ಟು ಮಾಡಲು ಕೃಷಿ ಇಲಾಖೆಯ ಜಮೀನಿನಲ್ಲಿ ಇರ್ತಕ್ಕಂತಹ ಮಣ್ಣನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಅಲ್ಲಿ ಅಧಿಕಾರಿಗಳಿಗೂ ತರಾಟೆ ಮಾಡ್ತಾರೆ. ಆದ್ರೆ ಇವರು KDP ಸಭೆ 3 ಗಂಟೆ 4 ಗಂಟೆಗೆ ಬರೋವರೆಗೂ ಕೂಡ ಯಾವುದೇ ರೀತಿ ದೂರು ದಾಖಲಾಗಿರಲ್ಲ, ಕ್ರಮ ಆಗಿರಲ್ಲ, ಇವ್ರು ಹೇಳಿದ್ರು ಕೂಡ. ಹೀಗಾಗಿ ಎಲ್ಲ ಒಂದ್ ಕಡೆ ಸಚಿವರು ಏನು ಅವ್ರಿಗೆ ಅಧಿಕಾರಿಗಳಿಗೆ ಸಾಥ್ ನೀಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಸಭೆಯಲ್ಲಿ ಕೂಡ ಮಾಡ್ತಾರೆ. ಅದಾದ ಬಳಿಕ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಏನು KDP ಸಭೆ ಮುಗಿದ ಬಳಿಕ ನಾನು ದೂರು ದಾಖಲು ಮಾಡ್ಲಿ ಹೇಳ್ತೀನಿ ಅಂತ ಒಂದು ಹೇಳ್ತಾರೆ. ಅದಾದ ಬಳಿಕ ದೂರು ದಾಖಲು ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಗಮನಕ್ಕೆ ಬಂದಿಲ್ಲ, ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಎಷ್ಟಾದ್ರೂ ಒಡ್ಕೊಳ್ಳಿ, ಯಾಕೆ ಬೇಕಪ್ಪ ಅವ್ರ ಸರ್ಕಾರ ಇದೆ ಅನ್ನುವಂತ ಕಾರಣಕ್ಕೋಸ್ಕರನ ಅಲ್ಲಿ ಏನೋ ಅಕ್ರಮ ಆಗ್ತಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆಯಲ್ಲ ಮೇಲ್ನೋಟಕ್ಕೆ. ಯಾಕೆಂದ್ರೆ ಅದೇನು ಊರಿನ ಜಮೀನಲ್ಲ, ಯಾರ್ದೋ ಅವ್ರ ವೈಯಕ್ತಿಕ ಜಮೀನಲ್ಲ. ಅಕ್ರಮವಾಗಿ ಮಣ್ಣು ಸಾಗಿಸೋದು, ಎಲ್ಲಿಗೆ ಸಾಗಿಸ್ತಾ ಇದಾರಂತೆ ಮಣ್ಣನ್ನ? ಪೃಥ್ವಿರಾಜ್, ಏನು ಅದು ಅಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಇವರು ಏನು ಕೃಷಿ ಇಲಾಖೆ ಅಧಿಕಾರಿಗಳು ಕ್ರಮ ತಗೊಂಡಿರಲಿಲ್ಲ. ಹಾಗಾಗಿ ಅವರು ನೇರವಾಗಿ ಸಚಿವರಿಗೆ ಒಂದು ತರಾಟೆ ತಗೊಂತಾರೆ ಆ ಒಂದು ಮೀಟಿಂಗ್ ಅಲ್ಲಿ. ಹಾಗಾಗಿ ಸಚಿವರು ಕೂಡ ಹೇಳುವಂಥದ್ದು ಅವರು ಅವರ ಜಮೀನುಗಳಿಗೆ ಮಣ್ಣುಗಳನ್ನ ಹೊಡ್ಕೊಂತ ಇದ್ದಾರೆ. ಯಾಕಂದ್ರೆ ಅದು ಕೃಷಿ ಇಲಾಖೆ ಅಲ್ಲ, ಕೆರೆಯಲ್ಲಿ ಹೂಳೆತ್ತಾ ಇದ್ದಾರೆ, ಅದ್ರ ಮಣ್ಣನ್ನ ಅವರು ಹೊಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಚಿವರು ಹೇಳ್ತಕ್ಕಂಥದ್ದು. ಹೀಗಾಗಿ ಇವೆರಡರ ಸಚಿವರು ಮತ್ತೆ ಶಾಸಕರ ಮಧ್ಯೆ ಗೊಂದಲದಲ್ಲಿ ಅಧಿಕಾರಿಗಳು ಒಂದಿಷ್ಟು ಅವರು ತಟಸ್ಥವಾಗಿದ್ರು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಈಗ ಈ ಕಡೆ ಒಂದ್ ಕಡೆ ಶಾಸಕರು, ಒಂದ್ ಕಡೆ ಸಚಿವರು, ಯಾರ ಮಾತು ಕೇಳ್ಬೇಕು ಅಂತ ಕೂಡ ಅವರು ಕೂಡ ಅಧಿಕಾರಿಗಳು ಒಂದಿಷ್ಟು ಕಂಗಾಲಾಗಿದ್ದಾರೆ. ಹಾಗಾಗಿ ಸದ್ಯ ಏನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏನು ರೈತರು ಏನು ಸಾಕಷ್ಟು ಜನ ಅವರಿಗೆ ಮುತ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಸಚಿವರಿಗೆ ಎದುರುಕೊಂಡಿರ್ಬೋದು ಅಧಿಕಾರಿಗಳು, ಯಾಕೆ ಬೇಕಪ್ಪ ಅಂತ. ಆದ್ರೆ ಆ ಮಣ್ಣು ಎಲ್ಲಿ ಹೋಗ್ತಾ ಇದೆ? ನಿಜಕ್ಕೂ ರೈತರ ಜಮೀನಿಗೆ ಹೋಗ್ತಾ ಇದೆಯಾ, ಅಥವಾ BP ಹರೀಶ್ ಅವರ ಆರೋಪವನ್ನ ಮಾಡ್ತಾ ಇದ್ರು ಸಚಿವರಿಗೆ ಸೇರಿರುವಂತ ಜಾಗಕ್ಕೆ ಆ ಮಣ್ಣನ್ನ ಸಾಗಿಸಲಾಗ್ತಾ ಇದೆ, ಅಲ್ಲಿಗೆ ಹಾಕ್ಲಾಗ್ತಾ ಇದೆ ಅಂತ? ಹೌದಾ? ಕೆಲವೊಂದಿಷ್ಟು ಅಂದ್ರೆ ಮಣ್ಣುಗಳನ್ನ ಏನು ಅವರ ಜಮೀನು ಒಂದಷ್ಟು ಶಾಮನೂರು ಶಿವಶಂಕರಪ್ಪನವರ ನಿಧನ ಹಿನ್ನೆಲೆ ಆದಂತ ಸಂದರ್ಭದಲ್ಲಿ ಏನು ಅವರ ಒಂದು ಕಾರ್ಯಕ್ರಮ ಮಾಡಿದ್ರು, ಆ ಒಂದು ಕಾರ್ಯಕ್ರಮ ಸ್ಥಳಕ್ಕೆ ಈ ಒಂದು ಮಣ್ಣನ್ನ ಏರ್ಲಾಗಿತ್ತು. ಆದ್ರೆ ಇನ್ನು ಉಳಿದಂತಹ ಮಣ್ಣನ್ನ ಈಗ ಇನ್ನು ಕೂಡ ಸಮತಟ್ಟು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಆ ಸಮತಟ್ಟು ಮಾಡಿದ ಬಳಿಕ ಏನು ಇಲ್ಲಿ
ಈ BP ಹರೀಶ್ ಅವ್ರಿಗೆ ಮಾಹಿತಿ ತಿಳಿದು ಏನು ಇವರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಏನು ಅಲ್ಲಿ ಮಣ್ಣು ಏನು ಏರ್ತಾ ಇದ್ರೆ ಅದಷ್ಟು ಕೂಡ ಏನು ಕೆರೆ ಕಡೆಗೆ ಶಿಫ್ಟ್ ಮಾಡಿ ಅಲ್ಲಿ ನಾವು ಕೆರೆಯಿಂದ ತುಂಬ್ತಾ ಇದೀವಿ ಅನ್ನೋ ಒಂದು ಮಾಹಿತಿಯನ್ನ ನೀಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇಷ್ಟೊಂದು ವಾಗ್ವಾದ ಆಗಿರುವಂತದ್ದು. ಯಾಕಂದ್ರೆ ಗ್ರಾಮಸ್ಥರಿಗೂ ಮತ್ತೆ ಶಾಸಕರಿಗೆ ಈ ವೇಳೆ ಶಾಸಕರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರ ಅಂತ ಹೇಳಿ ಈಗ ಶಾಸಕರು ಮತ್ತು ಅವರ ಪುತ್ರ ಹಾಗೂ ಅವರ ಆಪ್ತ ಕಾರ್ಯದರ್ಶಿಯ ಒಂದು ಮೇಲೆ ಈಗ 3 ಜನರ ವಿರುದ್ಧ ಕೇಸು ದಾಖಲಾಗಿದೆ ಪೃಥ್ವಿರಾಜ್. FIR ನೋಡಿದ್ರೆ ಏನಾದ್ರು ಅರೆಸ್ಟ್ ಮಾಡುವಂತ ಚಾನ್ಸಸ್ ಇದೆಯಾ? ಹೇಗೆ, ಯಾವ ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಸಂಜಯ್? ಈಗ ಸದ್ಯಕ್ಕೆ ಅವರ ವಿರುದ್ಧ ಕ್ರಮ ಆಗಬೇಕು. ಯಾಕಂದ್ರೆ ನಮಗೆ ಜಾತಿ ನಿಂದನೆ ಮಾಡಿದ್ದಾರೆ, ಅದೆಲ್ಲ ಕೂಡ ಅಶ್ಲೀಲ ಪದಗಳನ್ನ ಬಳಸಿ ನಿಂದನೆ ಮಾಡಿದರೆ ಕೂಡಲೇ ಇವ್ರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಈಗ ದೂರಿನಲ್ಲಿ ದಾಖಲಾಗಿದೆ. ಸದ್ಯಕ್ಕೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. BP ಹರೀಶ್ ಅವರ BP ಜಾಸ್ತಿ ಆಗಿತ್ತು, ಇಲ್ಲ ಅಂತಲ್ಲ, ಅವ್ರು ಪ್ರಶ್ನೆ ಮಾಡಿದ್ ಕರೆಕ್ಟ್ ಆಗಿದೆ, ಆದ್ರೆ ಕೆಟ್ಟದಾಗಿ ನಿಂದಿಸಿದ್ದು ತಪ್ಪು ಅಷ್ಟೇ ಈ ವಿಚಾರದಲ್ಲಿ. ಇನ್ನ ಶಾಸಕ BP ಹರೀಶ್ ವಿರುದ್ಧ ಸ್ವಪಕ್ಷದ ನಾಯಕರ ಅಸಮಾಧಾನ. ಯಾಕೆಂದ್ರೆ ಇಲ್ಲಿ ಗೊತ್ತಲ್ಲ, BP ಹರೀಶ್ ಅವರು ಒಂಥರ ರೆಬಲ್ ಟೀಮ್ ನಲ್ಲಿ ಗುರ್ಸ್ಕೊಂಡಿರುವಂತವ್ರು. ಸೊ ಉಳ್ದಂತವ್ರು ಅವ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ಉತ್ತರದ ಪರಾಜಿತ ಅಭ್ಯರ್ಥಿ ಲೋಕಿಕೆರೆ ನಾಗರಾಜ್ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರದೆ ಹೋಗಿದ್ದಕ್ಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮಗೆ ಯೋಗ್ಯತೆ ಇದ್ದಿದ್ರೆ ಅಲ್ಲಿ ಫಸ್ಟೇ ಹೋಗ್ಬೇಕಾಗಿತ್ತು. ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ, ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಇವರು. ಅವ್ರ ಶಾಸಕರನ್ನು ಪ್ರಶ್ನೆ ಮಾಡ್ತಾರೆ. ಮೊದಲೇ ಆಗಲ್ವಲ್ಲ, ಅವರದ್ದೇ ಪಕ್ಷದ ಶಾಸಕರನ್ನು ನೋಡಿದ್ರೆ ರೇಣುಕಾಚಾರ್ಯ ಬಣದ ಲೋಕಿಕೆರೆ ನಾಗರಾಜ್, GM ಸಿದ್ದೇಶ್ವರ ಬಣದಲ್ಲಿರುವಂಥದ್ದು BP ಹರೀಶ್. ಇವರ ವೈಯಕ್ತಿಕ ಕಚ್ಚಾಟ ಬೇರೆ. ಅಲ್ಲಿ ವೈಯಕ್ತಿಕ ಲಾಭಕ್ಕಾಗಿ BP ಹರೀಶ್ ತೆರಳಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಆಯ್ತಪ್ಪ, ವೈಯಕ್ತಿಕ ಲಾಭ. ನೀವೇನ್ ಮಾಡ್ತಾ ಇದ್ದೀರಾ? ನೀವ್ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಕೃಷಿ ಇಲಾಖೆ ಜಮೀನಲ್ವಾ? ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಪರಾಜಿತ ಅಭ್ಯರ್ಥಿ ಅಂತೆ, ಅವ್ರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರಗಳೇ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. SS ಮಲ್ಲಿಕಾರ್ಜುನಗೆ ಸೇರಿದ ಜಮೀನಿಗೆ ಮಣ್ಣು ಸಾಗಿಸಲಾಗಿದೆ. ಕಲ್ಲೇಶ್ವರ ಮಿಲ್ ಪಕ್ಕದ ಜಮೀನು ಸಮತಟ್ಟು ಮಾಡಲಿಕ್ಕೆ ಮಣ್ಣು ಸಾಗಿಸಿದ್ದಾರೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಲೋಕಿಕೆರೆ ನಾಗರಾಜ್ ಒತ್ತಾಯ ಅಂತೆ. ಎಲ್ಲೋ ಕೂತ್ಕೊಂಡು ಮೀಡಿಯಾದ ಮುಂದೆ ಮಾತಾಡೋದಲ್ಲ, ಅಲ್ಲಿ ಏನಾಗಿದೆ ಅಂತ ಹೋಗಿ ಚೆಕ್ ಮಾಡಬೇಕಾಗಿತ್ತು. ಅದನ್ನು BP ಹರೀಶ್ ಮಾಡಿದ್ದಾರೆ, ನಿಮ್ಮ ಕೈಲಾಗಿಲ್ಲ. ಏನು ಇಲಾಖೆಗೆ ಸೇರಿದಂಥ ಜಮೀನಿನಲ್ಲಿ ತೊಗರಿ ಬೆಳೆ ಬೆಳೆದ್ದಾರೆ. ತೊಗರಿ ಬೆಳೆ ಇನ್ನೂ ಕಟಾವಾಗಿಲ್ಲ ಸರಿಯಾಗಿ. 286 ಎಕರೆ ತೊಗರಿ ಬೆಳೆ ಬೆಳೆದಿರೋ ಪ್ರದೇಶ ಹೌದದು. ಅಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ. ಆ ಫೆನ್ಸಿಂಗ್ ಒಳಗೆ ಮಧ್ಯದಾಗ ಹೋಗಿ ಅವರಿಗೆ ಹೊಲಕ್ಕೆ ಏನು ಬೇಕು, ಇಲ್ಲಿ 106 ಎಕರೆ ಏನು ತಗೊಂಡಿದ್ದಾರೆ ದಾವಣಗೆರೆ ಸಮೀಪ, ಅದನ್ನು ತುಂಬಿಸೋದಕ್ಕೋಸ್ಕರ ಯಾವುದೇ ಪರ್ಮಿಷನ್ ಇಲ್ದಾನೆ ಯಾವುದೇ ಅಧಿಕಾರಿಗಳು ಕೇಳಿದ್ರು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಾರೆ. ಕೃಷಿ ಅಧಿಕಾರಿಗಳು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನಾವೆಲ್ಲ ಒತ್ತಡ ಹಾಕಿದ ಮೇಲೆ ಈಗ ನಾವು ತನಿಖೆಗೆ ಕೇಸ್ ಮಾಡಿದ್ದೀವಿ, FIR ಮಾಡಿದ್ದೀವಿ, ಯಾರು ವೈದ್ಯರಾಗು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುಮಾರು ನೂರಾರು ಲಾರಿಗಳು ಸಾವಿರಾರು ಟನ್ನು ಅಲ್ಲಿಂದ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿ ಇವತ್ತು ಬೆಳಿಗ್ಗೆನೂ ಕೂಡ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಂದ ಫೋಟೋ ಸಮೇತ ತಂದಿದ್ದೆ. ಅಲ್ಲಿನ ಭಾಗದ ರೈತರ ಜೊತೆಗೆಲ್ಲ ಮಾತಾಡಿ ಅಲ್ಲಿ ಏನಾಗಿದೆ, ಇವರು ಅಷ್ಟು ಮಾಡಿದ ಮೇಲೆ ಅಲ್ಲಿ ಒಂದು 33 ಎಕರೆ 14 ಕೆರೆಗೆ ಅಂತ ಬಿಟ್ಟಿದ್ದಾರೆ ಆ 283 ಎಕರೆ ಒಳಗೆ. ಶಾಸಕರು ಹೋಗಿ ಪ್ರಶ್ನೆ ಮಾಡಿದ್ದಾರೆ, ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಈಗ ಬೆಳಗ್ಗೆ ಹೋಗಿದ್ದೆ, ಸ್ಪಾಟಿಗೆ ಹೋಗಿದ್ದೆ, ನೋಡ್ಕೊಂಡ್ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಅಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಾ ಇದ್ರು ಕೂಡ ಗಮನಕ್ಕೆ ಬಂದಿಲ್ಲ ಅಂದ್ರೆ ಯಾವ ಲೆವೆಲ್ಗೆ ರಾಜಕಾರಣ ಮಾಡ್ತಾ ಇರಲಿಕ್ಕೆ ಹಾಕಿ. ಇನ್ನು ಸಾಕಷ್ಟು ಸುದ್ದಿ ಇದೆ, ಅದೆಲ್ಲ